ಹಲೋ ನಮಸ್ಕಾರ. ನಾವು ಭಿವಾಡಿಯಿಂದ ಡೆಲ್ಲಿಗೆ ಬಂದುಬಿಟ್ಟಿದ್ದೀವಿ. ಡೆಲ್ಲಿಯಲ್ಲಿ ನಾವು ಎಕ್ಸ್‌ಪ್ರೆಸ್ 66 ಅಂತ ರೂಮ್ ತೊಗೊಂಡಿದ್ವಿ. ಚೆನ್ನಾಗಿದೆ. ನಾವು ಆನ್ಲೈನಲ್ಲಿ ನೋಡಿಬಿಟ್ಟು ತಗೊಂಡ್ವಿ. ರೂಮ್ ನೋಡಿ, ಎ ಸಿಯಿಂದ ಹಿಡಿದು ಎಲ್ಲ ಇದೆ. ಕೆತ್ನ ಪ್ರೈಸ್ ಬೋಲ್ ರೇ ಅದು ಪ್ರೈಸು ಚೆಕ್ ಮಾಡಿಬಿಟ್ಟು ಹೇಳಬೇಕು. ಆನ್ಲೈನಲ್ಲಿ ನೋಡಿಬಿಟ್ಟು ತಗೊಂಡಿದ್ವಿ. ಚೆನ್ನಾಗಿದೆ. ಇದು ಬಾತ್ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಫ್ರಿಜ್ ಬೇರೆ ಇಟ್ಟಿದ್ದಾರೆ. ಟಿವಿ ಇಟ್ಕೊಳ್ಳೋಕ್ಕೆ, ಬಟ್ಟೆ ಇಟ್ಕೊಳ್ಳೋಕ್ಕೆ, ಬೀರು. ಇವತ್ತೇನು ಇಷ್ಟು ದೊಡ್ಡಿದೆ ಫ್ರಿಜ್ಜು ಅಂತ ಇದ್ದಾನೆ, ತೆಗಿತಾ ಇದ್ದಾನೆ, ಆಗ್ತಿದೆ. ಜಾಮಾ ಮಸೀದಿ ಹತ್ರ ಕರೀಮ್ಸ್ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಫುಡ್ಡು ಅಲ್ಲಿ. ನಾನೊಂದು 10 ವರ್ಷ ಹಿಂದೆ ನನ್ನ ಮಗಲ್ಲಿ ಕೆಲಸ ಮಾಡ್ತಾಯಿದ್ದೆ, ಆವಾಗ ನಾನು ಬಂದಿದ್ದೆ ಇಲ್ಲಿಗೆ. ತುಂಬ ಚೆನ್ನಾಗಿದೆ ಊಟ ಮಾತ್ರ. ಇಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿಬಿಟ್ಟಿದೆಯಂತೆ, ಉಸಿರಾಡೋಕ್ಕೂ ಕಷ್ಟ ಆಗ್ತಾಯಿದೆ ಅಂತ ಜನಗಳು ಒಂದೇ ಕಂಪ್ಲೇಂಟು. ಮಕ್ಕಳಿಗೆಲ್ಲನೂ ಸ್ಕೂಲು ರಜಾ ಕೊಟ್ಬಿಟ್ಟಿದ್ದಾರೆ, ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ ಅವರು. ನಾವು ಹೋಟ್ಲ್ ಎಕ್ಸ್‌ಪ್ರೆಸ್ 66 ಉಳ್ಕೊಂಡಿದ್ದೀವಿ. ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಅಂತೆ ಹೋಟ್ಲು. ಎಷ್ಟು ವೆಹಿಕಲ್ಸ್ ಅಂದರೆ ಅಪ್ಪ ರಾಮ. ಇದೇ ಹೋಟ್ಲ್ ಕರೀಮ್ಸ್. ತುಂಬ ಫೇಮಸ್ ಹೋಟ್ಲಿದು. ಸ್ಯಾಟರ್ಡೇ ಟೈಮ್ ಸೆಕೆಂಡ್ ಎಲ್ಲದರಲ್ಲೂ ತುಂಬ ಹಳೆ ಹೋಟ್ಲಿದು. ಮಟನ್ದು, ಇದು ಚಿಕನ್, ಇದು ತುಂಬ ಟೇಸ್ಟ್ ಹೋಗೋಣ ಅಂತ ಕಟ್ ಮಾಡಿ. ತುಂಬ ಚೆನ್ನಾಗಿದೆ. ನೀವು ಡೆಲ್ಲಿಗೆ ಬಂದಾಗ ಒಂದು ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಊಟ ಮಾಡೋದು. ನಾವು ಮಟನ್ ಕರಿ ಮತ್ತು ಕಬಾಬು, ಬ್ರೆಡ್ ರೋಟಿ. ಇದು ನಮ್ಮ ಲಗೇಜ್ ನೋಡಿ, ತುಂಬ ದಿನ ಆಯಿತು, ಒಂದು 10 ದಿನ ಆಯಿತು ತಿಂದು. ಈ ಸ್ಟಾರ್ಟ್ ಮಾಡಿಬಿಟ್ಟೆ ತಿನ್ನೋಕ್ಕೆ. ನಾನು ಅವ್ನಿಗೆ ಹೇಳ್ತಾ ಇದ್ದೀನಿ ಚಿಕನ್ ತಿನ್ನಿಸಿ ನನಗೆ ಅಂತ. ಹೀರು ಇದರಲ್ಲಿ ಇರೋದು ಚೆನ್ನಾಗಿತ್ತು. ಖೀರ್ ತೊಗೊಂಡ್ವಿ, ಚೆನ್ನಾಗಿತ್ತು. ಊಟ ಚೆನ್ನಾಗಿತ್ತು. ಯಾವ ಮಸೀದಿ ಇದು? ಕರೀಮ್ಸ್ ಹೋಟ್ಲ್ ಎದುರುಗಡೆನೇ ಇದೆ. ಕರೀಮ್ಸಲ್ಲಿ ಕರೋಲ್ ಬಾಗ್ ಬಂದಿದ್ದೀವಿ, ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ. ನಾವು ಅಕ್ಷರಧಾಮ್ ಬಂದಿದ್ದೀವಿ. ಚಿಕ್ಕ ಚಿಕ್ಕದ ಅಂಗಡಿಗಳು ಹಾಕೊಂಡಿದ್ದಾರೆ.